ಗೋಬಿ ಮಾಡಕ್ ರೆಡಿ ಮಾಡ್ತಾ ಇದ್ದಾರೆ. 10 ನಿಮಿಷದಲ್ಲಿ ಗೋಬಿ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕ್ಯಾಪ್ಸಿಕಮ್. 1 ಕಪ್ ಮೈದಾಗೆ ಅರ್ಧ ಕಪ್ ಕಾರ್ನ್ ಫ್ಲೋರ್, ಸ್ವಲ್ಪ ನೀರನ್ನು ಹಾಕೋಬೇಕು. ಸಾಕು. ನಂಗೆ ಗೊತ್ತಾಗ್ತದೆ ಎಷ್ಟು ಹೇಳಿ. ML ಲೆಕ್ಕ ಮಾಡಿ ಹಾಕು. ಇವ್ರ ಲ್ಯಾಂಗ್ವೇಜ್ ಒಂದು ಇನ್ನು ಹಾಕು. ನಾನು ಹೇಳ್ತೀನಿ ಇನ್ನು ಹಾಕೋದು. ನಿನ್ ಗುಜ್ಜೆ ಅಲ್ಲ ಇದು, ಬಜ್ಜ. ಇವ್ರ ಹತ್ರ ಕಲ್ಸೋ ಮಷೀನ್ ಇಲ್ಲ, ಕೈನೇ ಕಲ್ಸೋ ಮಷೀನ್. ದೇವ್ರು 2 ಕೈ ಕೊಟ್ಟಿರೋದು. ಒಂದು ಊಟ ಮಾಡಲಿ ಹೇಳಿ, ಇನ್ನೊಂದು तू समझा? हाँ नहीं तू समझा नहीं. ನೋಡಿ, ಈ ರೀತಿ ದೋಸೆ ಹಿಟ್ಟಿನ ಹದ ಬರೋ ತರ ಕಲಿಸ್ಕೋಬೇಕು. ತೊಳೆದಿಟ್ಟಂತಹ ಹೂಕೋಸನ್ನ ಇದಕ್ಕೆ ಸೇರಿಸ್ತಾ ಇದ್ದೀವಿ. ಸೇಮ್ ಬಜೆ ಮಾಡ್ದಂಗೆ ಎಲ್ಲ ಇದು. ಬಜೆ ಮಾಡ್ತೀವಿ. ಕಲ್ಸೋದ್ ನೋಡಕ್ ಆಗ್ತಿಲ್ಲ. ಎಷ್ಟು ನೀಟಾಗಿ ಚೂಪ್ ಕೈಯಲ್ಲಿ ಕರೆಕ್ಟ್ ಅದನ್ನ ಕಾಫರ್ ಹಾಕೋಕ ಬೇಡ ಬೇಡ. ನೋಡು ಎಷ್ಟು ಚೆನ್ನಾಗಿ ಹಿಡ್ಕೊಂಡು ಕೋಟಿಂಗ್ ದೋಸೆ ಇದೆ. ಹೌದು, ಅದ್ಭುತ. ನಾನು ಚೂರು ಹಾಕ್ಬೇಕಲ್ಲ, ಅದು ನೋಡಿ ಸ್ವಲ್ಪ ನಿಂತು ಅಷ್ಟು ನಿಂತ್ಕೊಂತಿದ್ದೆ ನಾನು. ನೋಡಿ ಎಪ್ರೋನ್ ಇಲ್ಲದೆ ಅಡಿಗೆ ಮಾಡವು. ಯಾವ ಇವೆಲ್ಲ ಇವು ಶಪ್ಪಲ್ಲ, ಚಪ್ಪು 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 ಹೊರಗಲ್ಲಪ್ಪ. ಇದೊಂದು ಆಳತ್ತೆ. ನಮ್ಮ ಅಸಿಸ್ಟೆಂಟ್ ಈಗಾಗಲೇ ಎಣ್ಣೆ ಬಂಡಿನ ಕಾಲಿ ಬಿಟ್ಟಿದ್ದಾರೆ. ನಾವು ಇದನ್ನ ಒಂದೊಂದಾಗಿ ಬಿಟ್ಬಿಡ. ಎಲ್ಲ ಎಷ್ಟೋನೇ ಇಟ್ಟಿಲ್ಲ. ಲೈಟಿನ ವ್ಯವಸ್ಥೆ ಕಡಿಮೆ. ಲೈಟಿಗಾಗಿ ಧನ್ಯವಾದಗಳು. ಚಿಟಪಿಟ ಚಿಟಪಿಟ ಅಂದ್ರೆ ಕಾದಿದೆ ಅಂತ. ಈ ಖಾರ ಪುಡಿ ಹಾಕ್ತಾವಲ್ಲ ಇದಕ್ಕೆ ಹಾಕ್ತಾವಲ್ಲಿ. ಕಲರ್ ಬೇಡ, ನಾ ಹೇಳಿದ ವಾರ್ನಿಂಗ್ ಕೊಟ್ಬಿಟ್ಟಿನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ವಾರ್ನಿಂಗ್ ಕೊಟ್ಬಿಟ್ಟಿನಿ. ಕೃತಕ ಬಣ್ಣಗಳನ್ನ ಇದಕ್ಕೆ ಹಾಕಿಲ್ಲ. ಇದನ್ನ ಲೋ ಫ್ಲೇಮಲ್ಲಿ, ಲೋ ಅಂದ್ರೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊ. ಎಷ್ಟು ಕ್ರಿಸ್ಪಿ ಆಗುತ್ತೋ ಚೆನ್ನಾಗಿ ಗೋಬಿ ಬರುತ್ತೆ. ನೀವು ಸೀರಿಯಸ್ ಆಗಿ ಮಾಡ್ಬೇಡಿ. ಚಂದನ ಟಿವಿ ಅಲ್ಲ ಇದು. ಇದನ್ನ ಒಂದು ಕ್ವಾಲಿಟಿ ಟೆಸ್ಟ್ ಮಾಡಬೇಕು. ತೆಗೀರಿ ಪಟಪಟ ಅಡಿಕೆ ತೋಡಾಡ್ದಂಗೆ ಆಗ್ತಾನೆ. ಎಲ್ಲರೂ ಬಂದು ಸಹಾಯ ಮಾಡೋದಷ್ಟೇ ಇಂಥ ಕಷ್ಟದಲ್ಲಿ ಏನಾಗುತ್ತೆ. ಆಯ್ತು ಹಾಕಿ ತೆಗ್ದು ಹಾಕಿ. ಎಣ್ಣೆ ಬಸ್ಸಿದೆ. ಚಟಪಟ ಚಟಪಟ ಅಂತ ಐತಲ್ಲ. ಪಟಪಟ. ಹಾಕು.